ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಿಡ್ಸ್ ಇನ್ಫಾರ್ಮೇಟಿವ್ ಬುಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಬುಕ್ಕು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಇನ್ನು ಕೆಲವು ಶಾಪಲ್ಲಿ ಪರ್ಚೇಸ್ ಮಾಡಿದೆ. ಸ್ವಲ್ಪ ಬುಕ್ಕಲ್ಲೂ ನಾನು ಸೆಕೆಂಡ್ ಹ್ಯಾಂಡಲಲ್ಲಿ ತೊಗೊಂಡಿದ್ದು. ಸೊ ಎಷ್ಟು ಬೇಗನೆ ನಾವು ಮಕ್ಕಳಿಗೆ ಬುಕ್ ಓದೋದನ್ನು ಕಲಿಸ್ತೀವೋ ಅಷ್ಟು ಬೇಗ ಅವ್ರಿಗೆ ಕಾನ್ಸಂಟ್ರೇಷನ್, ಗ್ರಾಸ್ಪಿಂಗ್ ಪವರ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇವನ್ ಅವರು ಒಂದು ಕಡೆ ಕೂತಿ ಓದೋದನ್ನು ಕಲಿತಾರೆ. ಆ್ಯಂಡ್ ನಮ್ಮ ಮೋರ್ ಇಮೇಜಸ್ ಇನಿಷಿಯಲ್ ಟೈಮಲ್ಲಿ ಜಸ್ಟ್ ಪಿಕ್ಚರ್ ರಿಲೇಟೆಡ್ ಜಾಸ್ತಿ ಬುಕ್ಸ್ನ ತೋರಿಸಿ ಅವ್ರಿಗೆ ಅದನ್ನು ಏನದು ಅಂತ ನಾವು ಸ್ಪೆಲ್ ಮಾಡದೆ ಹೇಳಿದಾಗ ಅವ್ರದ್ದು ಸ್ಪೀಚ್ ಡಿಲೇಸ್ ಆಗಲ್ಲ, ಅವರು ಬೇಗ ಮಾತು ಕಲಿತಾರೆ. ಇವನ್ ಬುಕ್ ಓದಬೇಕು ಆ ಥರ ಸ್ಕಿಲ್ ಕೂಡ ಬೇಗ ಅರ್ಲಿ ಡೆವಲಪ್ ಆದರೆ ತುಂಬಾ ಒಳ್ಳೆಯದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಿಸ್ ಇಸ್ ಮೈ ಫಸ್ಟ್ ಬುಕ್, ಬೇಬಿ ಟಚ್. ಈ ಬುಕ್ಕು ಕಂಪ್ಲೀಟ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಟ್ರನ್ನಲ್ಲಿದೆ. ಸೊ ಇದರಲ್ಲಿ ಇನಿಷಿಯಲ್ ಬೇಬೀಸ್ ಬಂದಾಗ ಅವ್ರಿಗೆ ಎಲ್ಲ ಕಲರ್ಸ್ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣ್ತಾ ಇರುತ್ತೆ. ಸೊ ಇನಿಷಿಯಲ್ ಮಂತಿಂದನೂ ಈ ಬುಕ್ಕನ್ನು ಯೂಸ್ ಮಾಡ್ಬೋದು. ಸೊ ಆಫ್ಟರ್ ಫ್ಯೂ ಮಂತ್ ಅವರು ಟಚ್ ಆ್ಯಂಡ್ ಫೀಲ್ ಆಗಿ ಇದು ಮಾಡ್ಬೋದು. ಸೊ ದಿಸ್ ಇಸ್ ಶೈನಿ ಆ್ಯಪಲ್, ದಿಸ್ ಟೆಡಿ ಬಿಯರ್, ಆ್ಯಂಡ್ ಈವನ್ ದೇ ಕ್ಯಾನ್ ಟಚ್ ಆ್ಯಂಡ್ ಫೀಲ್ ದಿಸ್ ಬುಕ್ ಲೈಕ್ ಫ್ಲಫಿ ಶೀಪ್. ಆ್ಯಂಡ್ ಇವನ್ ಈ ಬುಕ್ಕನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಕಲೆಕ್ಷನ್, ಮೈ ಫಸ್ಟ್ ಲೈಬ್ರರಿ. ಸೊ ಇದನ್ನು ನಾನು ಆನ್ಲೈನ್ ಅಮೆಝಾನಲ್ಲಿಂದ ಪರ್ಚೇಸ್ ಮಾಡಿದ್ದು. ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಫ್ರಮ್ ದ ವಂಡರ್ ಆಫ್, ಇಟ್ ಇಸ್ ದ ಒನ್ ಆಫ್ ದ ಬೆಸ್ಟ್ ರೆಕಮೆಂಡೆಡ್ ಬುಕ್ ಬಿಕಾಸ್ ಇದರಲ್ಲಿ 10 ಸೆಟ್ ಇರುತ್ತೆ. So you can see here ABC numbers, shapes, colors, animals, birds, fruits, vegetables and transport ಅಂತ. ಸೊ ಇವನ್ ಇದು ಬೋರ್ಡ್ ಬುಕ್ ಕೂಡ ಈಸಿಯಾಗಿ, ಈಗ 8-9 ಮಂತಿಗೆ ನಾವು ಯಾವಾಗ ನಾವು ಪೇಜ್ ಇರೋ ಬುಕ್ ಕೊಡ್ತೀವಿ ತುಂಬ ಅರಿಯೋ ಚಾನ್ಸಸ್ ಇರುತ್ತೆ. ಬಟ್ ಈ ಥರ ಬೋರ್ಡ್ ಬುಕ್ ಕೊಟ್ಟಾಗ ಇಟ್ಸ್ ವೆರಿ ಹಾರ್ಡ್, ಅಷ್ಟು ಈಸಿಯಾಗಿ ಮಕ್ಕಳಿಗೆ ಟೇರ್ ಮಾಡೋಕ್ಕಾಗಲ್ಲ. ಸೊ ಐ ಪ್ರಿಫರ್ ಬೋರ್ಡ್ ಬುಕ್ ಫಾರ್ ಇನಿಷಿಯಲ್ ಡೇಸ್. ಯಾಕೆಂದರೆ 8-9 ಮಂತಿಗೆ ತುಂಬ ಮಕ್ಕಳು ಬೇಗ ಈಸಿಯಾಗಿ ಪೇಜ್ ಅರ್ಧಾಕ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಈ ಥರ ಬೋರ್ಡ್ ಬುಕ್ ಯೂಸ್ ಮಾಡೋದ್ರಿಂದ ಅವ್ರು ತುಂಬಾ ನಮಗೂ ಯೂಸ್ಫುಲ್. ಯಾಕೆಂದರೆ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಈಸಿಯಾಗಿ ಅರ್ಧಾಕ್ಬಿಟ್ರೆ ಒಂಥರ ಬೇಜಾರಾಗುತ್ತೆ. ಈ ಥರ ಬೋರ್ಡ್ ಬುಕ್ ಇರೋದ್ರಿಂದ ಅವರು ತುಂಬ ಟೈಮ್ ಬಾಳಿಕೆ ಬರುತ್ತೆ. ಆ್ಯಂಡ್ ಇವನ್ ಈ ಥರ ಹೇಳ್ಕೊಟ್ಟು ಫೈರ್ ಇಂಜಿನ್, ಟ್ರೈನ್ ಎಲ್ಲ ಯೂಸ್ಫುಲ್ ಕಂಟೆಂಟ್ ಕೂಡ ಇರುತ್ತೆ. ನಾವು ಏನು ಹೇಳ್ಕೊಡ್ಬೇಕು ಅಂತ ಇರ್ತೀವೋ ಅದು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರುತ್ತೆ ಈ ಬುಕ್ಸಲ್ಲಿ. ದಿಸ್ ಇಸ್ ದ ಟ್ರಾನ್ಸ್ಪೋರ್ಟ್ ಬುಕ್. ಆ್ಯಂಡ್ ಇವನ್ ನಂಬರ್ಸ್ ಯು ಕ್ಯಾನ್ ಸಿ ಹಿಯರ್. This is 1, 2, 3, 4, 5, 6. It is one of the most recommended book from my idea. ಏಕೆಂದರೆ ಇದರಲ್ಲಿ ರೆಡ್ ಕಲರ್ಸ್ ಕೂಡ ಕಲಿತಾರೆ, ಬ್ಲೂ ಕಲರ್, ಆ್ಯಂಡ್ ಇವನ್ ಕ್ವಾಲಿಟಿ ಆಫ್ ದ ಬುಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ವರ್ತ್ ಬೈಯಿಂಗ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಇಟ್ಸ್ ವೈಲ್ಡ್ ಅನಿಮಲ್ಸ್. ಇವನ್ ನೀವು ರಿವ್ಯೂಸ್ ಕೂಡ ಚೆಕ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಯು ಕ್ಯಾನ್ ಬೈ ದಿಸ್ ಫಾರ್ ಯುವರ್ ಕಿಡ್. ಮೈ ಫಸ್ಟ್ ಲೈಬ್ರರಿ ಫ್ರಮ್ ವಂಡರ್ ಹೌಸ್. ಸೊ ಇದರಲ್ಲಿ 10 ಬುಕ್ಸ್ ಇರುತ್ತೆ. ಸೊ 10 ಬುಕ್ಸ್ ಕೂಡ ನಾನಿಲ್ಲಿ ಶೋ ಮಾಡಿದ್ದೀನಿ. ಈ ಬುಕ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನಂದು ನೆಕ್ಸ್ಟ್ ಕಲೆಕ್ಷನ್ ದಿ ವೆರಿ ಆಂಗ್ರಿ ಕ್ಯಾಟರ್ಪಿಲ್ಲರ್. ಈ ಬುಕ್ಕನ್ನು ನಾನು ತೊಗೊಂಡಿದ್ದು ಆನ್ಲೈನಲ್ಲಿ. ಸೊ ತುಂಬ ವೀಡಿಯೋಸ್ ನೋಡಿದೆ, ಅವರು ತುಂಬ ರೆಕಮೆಂಡೇಷನಲ್ಲೂ ಇತ್ತು. ಆ್ಯಂಡ್ ಇವನ್ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಒಂದು ಬೋರ್ಡ್ ಬುಕ್ ಆಗೋ ಸಿಗುತ್ತೆ, ಪೇಪರ್ ಬುಕ್ ಆಗೋ ಸಿಗುತ್ತೆ. ಸೊ ಇದು ನಾನು ಪರ್ಚೇಸ್ ಮಾಡಿದ ಬೋರ್ಡ್ ಬುಕ್ಕು. ಇದು ಲೈಫ್ ಸೈಕಲ್ ಆಫ್ ಕ್ಯಾಟರ್ಪಿಲ್ಲರ್ನ ತೋರಿಸುತ್ತೆ. ಒಂದು ಸ್ಮಾಲ್ ಎಗ್ಗು ಹೇಗೆ ಬಟರ್ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ, ಅದ್ರ ಲೈಫ್ ಸೈಕಲ್ ಏನು ಅಂದರೆ ಹೇಗೆ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ, ಆ ಇನ್ಫಾರ್ಮೇಷನ್ನ ಈ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಆ್ಯಂಡ್ ಇವನ್ ಒಂದು ಎಗ್ಗಿಗೆ ಟೈನಿ ಕ್ಯಾಟರ್ಪಿಲ್ಲರ್ ಆಯಿತು, ಆಮೇಲೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಡೇಸ್ ಕೂಡ ಕಲಿಬೋದು ಕಿಡ್ಸು. ಆ್ಯಂಡ್ ಇವನ್ ಫ್ರೂಟ್ಸ್, ವಾಟ್ ಈಸ್ ದಿಸ್ ಆ್ಯಪಲ್ ತಿಂತು, ಟ್ಯೂಸ್ಡೇ ಪಿಯರ್ ತಿಂತು, ಲೈಕ್ ಫ್ರೂಟ್ಸ್ ನೇಮ್ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಆ್ಯಂಡ್ ಇವನ್ ಅಲಾಂಗ್ ವಿತ್ ದ ಡೇಸ್ ಇನ್ ಆಫ್ ಎ ವೀಕ್. ಸೊ ಥರ್ಸ್ಡೇ ಏನು ಊಟ ಮಾಡ್ತು, ಫ್ರೈಡೇ ಏನು ತಿಂತು, ವಾಟ್ ಈಸ್ ದಿಸ್ ಆರ್ ಆರೆಂಜಸ್, ಲೈಕ್ ದಿಸ್
ತುಂಬಾ ಚೆನ್ನಾಗಿ ಹೇಳ್ಕೊಡ್ಬೋದು. ಆಮೇಲೆ ಮಕ್ಕಳು ಜಂಕ್ ಫುಡ್ ಜಾಸ್ತಿ ತಿಂದರೆ ಹೇಗೆ ಹೊಟ್ಟೆ ನೋವು ಬಂತು ಕ್ಯಾಟರ್ಪಿಲ್ಲರ್ಗೆ, ಆಮೇಲೆ ಎಲ್ದಿ ಲೀಫ್ ವೆಜಿಟೇಬಲ್ ತಿಂದಾಗ ಅದು ಮಚ್ ಬೆಟರ್ ಫೀಲ್ ಆಯಿತು. ಸೊ ಹಾಗೆ ಕಿಟ್ ಕೂಡ ನಾವು ಈ ಸ್ಟೋರಿ ಮುಖಾಂತರ ತಿಳಿಸ್ಕೊಡ್ಬೋದು. ಲೈಕ್ ಜಂಕ್ ಫುಡ್ ತಿಂದರೆ ಏನಾಗುತ್ತೆ, ಎಲ್ದಿ ಲೀಫಿ ವೆಜಿಟೇಬಲ್ಸ್ ಫ್ರೂಟ್ಸ್ ತಿಂದರೆ ನಾವು ಹೇಗಿರ್ತೀವಿ, ಸೊ ಅದನ್ನು ಈ ಸ್ಟೋರಿ ಮುಖಾಂತರನೂ ತಿಳಿಸ್ಕೊಡ್ಬೋದು. ಚೆನ್ನಾಗಿ ಊಟ ಮಾಡಿದ್ರೆ ಬಿಗ್ ಆ್ಯಂಡ್ ಫ್ಯಾಟ್ ಕ್ಯಾಟರ್ಪಿಲ್ಲರ್ ಆಗ್ಬೋದು. ಆಮೇಲೆ ಅದ್ರ ಜೊತೆ ಅದು ಒನ್ ಫೈನಲ್ ಡೇ ಅದು ತನ್ನ ಕವರ್ ಮಾಡಿಕೊಂಡು ಫೈನಲಿ ಇಟ್ ಬಿಕೇಮ್ ಕ್ಯಾಟರ್ಪಿಲ್ಲರ್, ಲೈಕ್ ಬಟರ್ಫ್ಲೈ ಅಂತಲೂ ತೋರಿಸ್ಬೋದು. ಇಟ್ಸು ತುಂಬಾ ಎಂಜಾಯ್ ಮಾಡ್ತಾರೆ. ಕ್ರಿಶ್ ಕೂಡ ಈ ಒಳಗಡೆ ಓಲಾಕಿ ಇದೇನು ಅಂತ ತುಂಬಾ ಎಂಜಾಯ್ ಮಾಡಿಕೊಂಡು ಇನೋವೇಟಿವ್ ಆಗಿ ಓದ್ತಾನೆ. ಎಕ್ಸ್ಪೆಷಲಿ ಜಂಕ್ ಫುಡ್ ತಿನ್ನೋ ಎಲ್ಲ ಪೇರೆಂಟ್ಸ್ಗೂ ಜಂಕ್ ಫುಡ್ನ ಎಷ್ಟು ಹೇಳಿದ್ರು ಕೇಳ್ತಿರಲ್ಲ. ಬಟ್ ಸ್ಟೋರಿ ಮುಖಾಂತರ ಇಲ್ಲ ಮಾರಲ್ ಸ್ಟೋರಿ ಮುಖಾಂತರ ನಾವು ಮಕ್ಳಿಗೆ ಹೇಳಿದಾಗ ಅವ್ರಿಗೆ ತುಂಬ ಬೇಗ ಅರ್ಥ ಮಾಡ್ಕೋತಾರೆ. ಸೊ ಈ ಕ್ಯಾಟರ್ಪಿಲ್ಲರ್ಗೆ ನಾನು ಯಾವಾಗಲೂ ಕ್ರಿಶ್ ಜಾಸ್ತಿ ಏನಾದ್ರು ತಿಂತಿದ್ರೆ ಕ್ಯಾಟರ್ಪಿಲ್ಲರ್ಗೆ ಜಾಸ್ತಿ ಜಂಕ್ ಫುಡ್ ತಿಂದು ಏನಾಯ್ತಪ್ಪ ಅಂದರೆ ಅವ್ನ ಸ್ಟೊಮಕ್ ಏಕ್ ಆಯಿತು ಅಂತ ಹಿಂಗೆ ಫನ್ನಿ ಫೇಸ್ ಮಾಡಿಕೊಂಡು ತೋರಿಸ್ತಾನೆ. ಸೊ ತುಂಬಾ ಚೆನ್ನಾಗಿದೆ ಬುಕ್ಕು. ಈ ಜಂಕ್ ಫುಡ್ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬುಕ್. ಈವನ್ ಈ ಬುಕ್ ಲಿಂಕ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಬುಕ್ ಕಲೆಕ್ಷನ್ ಗುಡ್ ನೈಟ್ ಮೂನ್ ಅಂತ. ಸೊ ಇದು ಕೂಡ ಕಿಡ್ಸ್ಗೆ ತುಂಬಾ ಇಷ್ಟ ಆಗೋಂಥದ್ದು. ಇದನ್ನು ನಾನು ಬ್ಲೂಸಮ್ ಬುಕ್ ಸ್ಟೋರಲ್ಲಿ ತೊಗೊಂಡಿದ್ದು. ಸೊ ಸೆಕೆಂಡ್ ಹ್ಯಾಂಡಲ್ ಬುಕ್ ಸಿಗುತ್ತೆ ಅದರಲ್ಲಿ. ಸೊ ಅದು MG ರೋಡಲ್ಲಿದೆ, ಬ್ಯಾಂಗ್ಳೂರು. ಇದರಲ್ಲಿ ಸ್ಟಾರ್ಟಿಂಗ್ ಈ ಕಲರ್ಸು ಕಿಡ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಒಂದೊಂದನ್ನ ಹೇಳಿ ನಾವು ಪಾಯಿಂಟ್ ಔಟ್ ಮಾಡಿ ವಾಟ್ ಈಸ್ ದಿಸ್ ಬಲೂನ್, ವಾಟ್ ಆರ್ ದೀಸ್ ಬಿಯರ್ಸ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೋದು. ಈವನ್ ಕೂಡ ರಿಟರ್ನ್ ಕೂಡ ಇರುತ್ತೆ ಇದರಲ್ಲಿ. ಸೊ ವಾಟ್ ಈಸ್ ದ ಟೆಲಿಫೋನ್, ರೆಡ್ ಬಲೂನ್, ದಿಸ್ ಇಸ್ ಎ ಗ್ರೀನ್ ರೂಮ್ ಅಂತಲೂ ಕೂಡ ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡ್ರೆ ನೋಡ್ತಾರೆ. ಸೊ ಇದು ಕಲರ್ ವೈಸ್ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಇದು ಕೂಡ ಕ್ರಿಶ್ ತುಂಬಾ ಎಂಜಾಯ್ ಮಾಡ್ತಾನೆ. ಸೊ ಮಿಟನ್ ಎಲ್ಲಿದೆ ಅಂದರೆ ಮಿಟನ್ ತೋರಿಸ್ತಾ ಅದು, ಕಿಟನ್ಸ್, ವೇರ್ ಆರ್ ಕಿಟನ್ಸ್. ಸೊ ಕಿಡ್ಸ್ ವಿಲ್ ರಿಯಲಿ ಎಂಜಾಯ್ ಇಟ್. ನಾವು ಒಂದು ಪದ ಹೇಳಿದಾಗ ಲೇಡಿ ಇಸ್ ಸೇಯಿಂಗ್ ಶ್ ಅಂದಾಗ ಲೇಡಿ ಎಲ್ಲಿದೆ, ಪಾಯಿಂಟ್ ಟು ದ ಲೇಡಿ, ಆ ಥರ ಹೇಳ್ಕೊಟ್ರೆ ಅವ್ರು ಕೂಡ ಎಂಜಾಯ್ ಮಾಡ್ತಾರೆ. ಇವನ್ ಕೇಳಿದ್ರೆ ಲೇಡಿ ಏನು ಹೇಳ್ತಾ ಇದ್ಲು ಅಂದರೆ ಶ್ ಅಂತ ಹೇಳ್ತಿದ್ಲು ಅಂತ ಕೂಡ ಕಿಡ್ಸು ಪ್ರೊನೌನ್ಸ್ ಮಾಡ್ತಾರೆ. ಆ್ಯಂಡ್ ಇವನ್ ಈ ಪಿಕ್ಚರ್ ಇನಿಷಿಯಲ್ ಡೇಸಲ್ಲೂ ತೋರಿಸ್ಬೋದು. ಅವ್ರಿಗೆ ಈ ಪಿಕ್ಚರ್ ನೋಡ್ತಾ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ವರ್ಡಿಂಗ್ ಹೇಳ್ಬೋದು, ಲೈಕ್ ಗುಡ್ ನೈಟ್ ರೂಮ್. ಅವರು ನಿದ್ದೆ ಮಾಡೋ ಟೈಮಲ್ಲಿ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಬುಕ್. ಗುಡ್ ನೈಟ್ ಮೂನ್ ಬಂದಿದ್ದಾನೆ, ನೈಟ್ ಆಗಿದೆ. ಸೊ ಇಟ್ಸ್ ಟೈಮ್ ಟು ಸೇ ಗುಡ್ ನೈಟ್, ಇಟ್ಸ್ ಟೈಮ್ ಟು ಸೇ ಗುಡ್ ನೈಟ್ ಕೌ. ಸೊ ಸ್ಟಾರ್ಟಿಂಗ್ ಪೇಜಲ್ಲಿ ಎಲ್ಲದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಸೊ ಮೂನ್ ಬಂದ ತಕ್ಷಣ ಎಲ್ಲದಕ್ಕೂ ಗುಡ್ ನೈಟ್. ಸೊ ಗುಡ್ ನೈಟ್ ಮೂನ್, ಏನೇನು ಅದರಲ್ಲಿದೆ ಎಲ್ಲದಕ್ಕೂ ಗುಡ್ ನೈಟ್ ಹೇಳ್ತಾ ಹೋಗೋದು. ಸೊ ಮಕ್ಕಳಿಗೆ ಇದು ಒನ್ ಆಫ್ ದ ಬೆಸ್ಟ್ ಬುಕ್. ಲೈಕ್ ನೈಟ್ ಟೈಮಲ್ಲಿ ಸ್ಟೋರಿ, ಬೆಡ್ ಟೈಮ್ ಸ್ಟೋರೀಸ್ ಆಗಿ ಈ ಬುಕ್ಕನ್ನು ತೋರಿಸ್ಬೋದು. ಸೊ ಮೋಸ್ಟ್ ರೆಕಮೆಂಡೆಡ್. ಈ ಬುಕ್ ಲಿಂಕ್ ಕೂಡ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್. ಆ್ಯಂಡ್ ಗುಡ್ ನೈಟ್ ಕೋಮ್, ಗುಡ್ ನೈಟ್ ಬ್ರಷ್, ಗುಡ್ ನೈಟ್ ನೋಬಡಿ, ಗುಡ್ ನೈಟ್ ಅಶ್, ಗುಡ್ ನೈಟ್ ಸ್ಟಾರ್ಸ್, good night noises. ನೆಕ್ಸ್ಟ್ ಬುಕ್ ಕಲೆಕ್ಷನ್ನಲ್ಲಿ ರೂಬೀಸ್ ವರಿ. ಸೊ ಈ ಬುಕ್ಕು ಟಾಮ್ ಪರ್ಸಿವಲ್ದು ಬಿಗ್ ಬ್ರೈಟ್ ಫೀಲಿಂಗ್ಸ್ ಬುಕ್ಕು. ಸೊ ಈ ಬುಕ್ಕು ತುಂಬಾ ಇನ್ಫಾರ್ಮೇಟಿವ್ ಕಿಡ್ಸ್ಗೆ. ಯಾಕೆಂದರೆ ಅವ್ರಿಗೆ ಏನೇ ವರಿ ಬಂದ್ರೂ, ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಎಲ್ಡರ್ಸ್ ಹತ್ರ ಶೇರ್ ಮಾಡಬೇಕು, ಇಲ್ಲ ಪೇರೆಂಟ್ಸ್, ಟೀಚರ್ಸ್, ಇಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದಾಗ ಅವ್ರಿಗೆ ವರಿ ಕಮ್ಮಿ ಆಗ್ತಾ ಬರುತ್ತೆ ಅಂತ ಒಂದು ಸ್ಟೋರಿ ಮುಖಾಂತರ ತಿಳಿಸ್ಕೊಡ್ತಾರೆ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಬುಕ್. ಲೈಕ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ರೂಬಿ ತುಂಬಾ ಹ್ಯಾಪಿಯಾಗಿದ್ಲು ಪೇರೆಂಟ್ಸ್ ಜೊತೆ. ಸೊ ಶಿ ವಾಸ್ ಎಂಜಾಯಿಂಗ್ ಹರ್ ಲೈಫ್ ಆ್ಯಂಡ್ ಗಾರ್ಡನಿಂಗ್ ಕೂಡ ಎಂಜಾಯ್ ಮಾಡ್ತಿದ್ಲು. ಸೊ ಸಡನ್ನಾಗಿ ಅವಳಿಗೆ ವರಿ ಡಿಸ್ಕವರ್ ಆಗುತ್ತೆ. ವರಿ ಡಿಸ್ಕವರ್ ಆದಾಗ ಅವಳು ಹ್ಯಾಪಿಯಾಗಿದ್ದಾಗೆಲ್ಲ ಲೈಕ್ ಎಲ್ಲ ಕಡೆನೂ ವರಿ ಫಾಲೋ ಮಾಡ್ತಾ ಇರುತ್ತೆ.
ಆ್ಯಂಡ್ ಇವನ್ ಅವಳು ಬ್ರಷ್ ಮಾಡ್ಬೇಕಾದ್ರೆ, ಅವಳು ನಿದ್ದೆ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಎಲ್ಲ ಕಡೆ ಅವಳಿಗೆ ವರಿನೇ ಕಾಣಿಸ್ಕೊತಿತ್ತು. ಡೇ ಬೈ ಡೇ ಅದು ಬಿಗ್ ಕೂಡ ಆಗ್ತಿತ್ತು. ಇವನ್ ಟೀಚರ್ಸ್ ಇದ್ದಾಗ, ಅವಳು ಸ್ಕೂಲಲ್ಲಿದ್ದಾಗ, ಗಾರ್ಡಿಂಗಲ್ಲಿದ್ದಾಗಲ್ಲ. ಸೊ ವೆನ್ ಶಿ ವಾಸ್ ಪ್ಲೇಯಿಂಗ್ ದ ಗಿಟಾರ್ ಆ್ಯಂಡ್ ವೆನ್ ಶಿ ವಾಸ್ ಸೈಕ್ಲಿಂಗ್, ಎಲ್ಲ ಟೈಮಲ್ಲೂ ಸ್ಕೂಲ್ ಬಸ್ಸಲ್ಲಿದ್ದಾಗ ಡೇ ಬೈ ಡೇ ಅವಳು ಬರೀ ಜಾಸ್ತಿ ಆಗ್ತಾನೇ ಹೋಗ್ತಿತ್ತು. ಸೊ ಆ ಟೈಮಲ್ಲಿ ಅವನಿಗೆ ಇನ್ನೊಬ್ಬ ಫ್ರೆಂಡ್ ಸಿಗ್ತಾನೆ. ಆಗ ಇಬ್ಬರು ತಮ್ಮ ವರಿನ ಮ್ಯೂಚುವಲ್ ಶೇರ್ ಮಾಡಿಕೊಂಡಾಗ ಅವ್ರ ವರಿ ಸಣ್ಣದಾಗ್ತಾ ಹೋಗುತ್ತೆ. ಸೊ ಈ ಸ್ಟೋರಿ ಮುಖಾಂತರ ಅವರು ವಿ ಹ್ಯಾವ್ ಟು ಶೇರ್ ಆರ್ ವರಿ, ದೆನ್ ಇಟ್ ವಿಲ್ ನಾಟ್ ಬಿ ದೇರ್ ಆ್ಯಂಡ್ ಇಟ್ ವಿಲ್ ರೆಡ್ಯೂಸ್ ಅಂತ ಒಂದು ಇನ್ಫಾರ್ಮೇಟಿವ್ ಸ್ಟೋರಿನ ಶೇರ್ ಮಾಡೋ ಮುಖಾಂತರ ಒಂದು ಕಿಡ್ಸ್ಗೆ ನಾವು ಇನ್ಫಾರ್ಮೇಷನ್ನ ಕೊಡ್ಬೋದು. ಸೊ ಈ ಬುಕ್ಕನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ರೂಬೀಸ್ ವರಿ. ನೆಕ್ಸ್ಟ್ ಬುಕ್ ಕಲೆಕ್ಷನಲ್ಲಿ ಬ್ರೂನೋ ಪುಟ್ಸ್ ಯುವರ್ ಟಾಯ್ಸ್ ಅವೇ. ಸೊ ಈ ಬುಕ್ಕನ್ನು ನಾನು ಬ್ಲೋಸಮಲ್ಲಿ ಪರ್ಚೇಸ್ ಮಾಡಿದ್ದು ಫಾರ್ 80 ರೂಪೀಸ್. ಸೆಕೆಂಡ್ ಹ್ಯಾಂಡಲ್ ಬುಕ್ಕನ್ನ ತೊಗೊಂಡಿದ್ದೆ. ಸೊ ಈ ಥರ ತುಂಬ ಸೆಟ್ ಸಿಗುತ್ತೆ, ಈವನ್ ಆನ್ಲೈನಲ್ಲಿ ಕೂಡ ಇರ್ಬೋದು. ಈ ಮುಖಾಂತರ ಬ್ರೂನೋ ಮುಖಾಂತರ ನಾವು ಹೇಗೆ ನಮ್ಮ ಕಿಡ್ಗೆ ಮಾರಲ್ಲಾಗಿ ನಾವೇನೇ ಒಂದು, ಈಗ ಕಿಡ್ಸು ಆಟ ಆಡ್ತಾರೆ, ಟಾಯ್ಸ್ನೆಲ್ಲ ತುಂಬ ಕಡೆ ಎಸ್ತೋಗ್ತಾರೆ, ಮತ್ತೆ ಅದನ್ನು ಟಾಯ್ ಬಾಕ್ಸಲ್ಲಿ ಇಡಲ್ಲ. ಸೊ ಈ ಬ್ರೂನೋ ಸ್ಟೋರಿ ಮುಖಾಂತರ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರು ಖಂಡಿತ ಅದನ್ನು ಫಾಲೋ ಮಾಡ್ತಾರೆ. ಇದು ನಂಗೆ ಕ್ರಿಶ್ಗೆ ತುಂಬಾ ಯೂಸ್ಫುಲ್ ಆಯಿತು, ಯಾಕೆಂದರೆ ಅವನು ಹಿಂಗೆ ಮಾಡ್ತಿದ್ದ. ನಾನು ಬ್ರೂನೋ ಟಾಯ್ಸ್ ಮುಖಾಂತರ ಅವನಿಗೆ ಹೇಳಿದಾಗ ಬ್ರೂನೋ ಈ ಥರ ಆಟ ಆಡ್ತಾ ಇದ್ದ ಅವರಮ್ಮ ಆ ಟಾಯ್ ಬಾಕ್ಸಲ್ಲಿ ಇಡು ಅಂದರು, ಬಟ್ ಅವನು ಇಡಲಿಲ್ಲ. ಅವನು ಹೋಗಿ ಕಾರ್ಟೂನ್ ನೋಡ್ಕೊತ ಕೂತ. ಸೊ ಆಗ ಅವ್ರ ತಾತ ಬಂದರು. ತಾತ ಜೊತೆ ಆಟ ಆಡಿಕೊಂಡು ತಾತನ ಟಾಯ್ ಬಾಕ್ಸ್ ಹತ್ರಕ್ಕೆ ಕರ್ಕೊಂಡೋದಾಗ ತಾತ ಕಾರ್ ಮೇಲೆ ಕಾಲಿಟ್ಟು ಹೇಗೆ ಬಿದ್ದರು. ಸೊ ಅದಕ್ಕೆ ಅವನು ಬ್ರೂನೋ ಏನು ಮಾಡ್ದ, ಬ್ರೂನೋ ಸಾರಿ ಕೇಳಿ ತನ್ನ ಟಾಯ್ಸ್ನೆಲ್ಲ ಟಾಯ್ ಬಾಕ್ಸಲ್ಲೇ ಇಡಕ್ಕೆ ಸ್ಟಾರ್ಟ್ ಮಾಡ್ದ. ಈ ಥರ ಮಕ್ಕಳಿಗೆ ಸ್ಟೋರಿ ಮುಖಾಂತರ ಹೇಳಿದಾಗ ಅವನು ತುಂಬ ಬೇಗ ಅರ್ಥ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ಇವನ್ ಅವ್ರಿಗೆ ಯಾವಾಗ ಆಟ ಆಡಿ ಮುಗಿಸ್ತಾರೋ ಅವ್ರಿಗೆ ಬ್ರೂನೋ ಹೇಗೆ ತನ್ನ ಟಾಯ್ ಎತ್ತಿಟ್ಟ ಅಂತ ಹೇಳಿದ ತಕ್ಷಣ ಅವರು ಆಲ್ಮೋಸ್ಟ್ 80% ಖಂಡಿತ ಡೈಲಿ ನಾವು ಈ ಥರ ಸ್ಟೋರೀಸ್ ಹೇಳ್ತಾ ಇದ್ದಾಗ ಅವನು ಕೂಡ ತುಂಬಾ ಟೈಮ್ ಇಟ್ಟಿತ್ತು. ಬಟ್ ಸ್ಟಿಲ್ ಫೈನ್ ಡೇ ಅವನು ಕಲ್ತ್ಕೊಂಡ. ಒಂದೊಂದು ದಿನ ಮಾಡಲ್ಲ, ಬಟ್ ಮೆಜಾರಿಟಿ ಆಫ್ ದ ಟೈಮ್ ಅವ್ನು ಆಟ ಆಡಾದ್ಮೇಲೆ ಅವ್ನು ಟಾಯ್ ಬಾಕ್ಸ್ ಒಳಗಡೆನೇ ಹಾಕ್ತಾನೆ. ಸೊ ಇಟ್ ಈಸ್ ಒನ್ ಆಫ್ ದ ಗುಡ್ ಬುಕ್ ಆ್ಯಂಡ್ ಇವನ್ ಕಮ್ಮಿ ದುಡ್ಡಿಗೆ ಸಿಗುತ್ತೆ. ಬಟ್ ಪೇಪರ್ ಬುಕ್ನ ಪರ್ಚೇಸ್ ಮಾಡಿದ್ದು. ಸೊ ಇನ್ನೂ ಆರಾಮಾಗಿ ಕರೆಕ್ಟಾಗಿದೆ, ಅರ್ಧ ಹಾಕಿಲ್ಲ. ಸೊ ಯು ಕ್ಯಾನ್ ಪರ್ಚೇಸ್ ದಿಸ್ ಬುಕ್, ಬ್ರೂನೋ ಪುಟ್ ಯುವರ್ ಟಾಯ್ಸ್ ಅವೇ. ಸೊ ನೆಕ್ಸ್ಟ್ ಅದೇ ಪ್ಯಾಟ್ರನಲ್ಲಿ ಪೆಪ್ಪರ್ ಲರ್ನ್ಸ್ ಟು ಟೇಕ್ ಬ್ಲೇಮ್. ಸೊ ಈ ಥರ ಬುಕ್ಸಲ್ಲಿ ನಾವು ಮಕ್ಳಿಗೆ ಹೇಳ್ಕೊಟ್ಟಾಗ ಅವರು ಕೂಡ ಯಾರೋ ಫ್ರೆಂಡ್ಸಿಗೆ ಏನೋ ದೂಕಿರ್ತಾರೆ, ಅವರೇ ಮಾಡಿರ್ತಾರೆ ಬಟ್ ಬೇರೆಯವ್ರು ಮಾಡಿರ್ತಾರೆ ಅಂತ ಸುಳ್ಳು ಹೇಳಿದಾಗ ಈ ಸ್ಟೋರಿ ತುಂಬ ಯೂಸ್ಫುಲ್ ಆಗುತ್ತೆ. ಲೈಕ್ ಹೇಳ್ಕೊಟ್ರೆ ಅವ್ರು ಸ್ಟಾರ್ಟಿಂಗ್ ಒಪ್ಕೊಂಡು ಸಾರಿ ಕೇಳಿ ನೆಕ್ಸ್ಟ್ ಟೈಮಿಂದ ಈ ಥರ ಮಾಡಲ್ಲ ಅಂತ ಹೇಳೋ ಒಂದು ಸ್ಟೋರಿ ಇದು. ಸೊ ಇದನ್ನು ಕೂಡ ನಾನು ಬ್ಲೂಸಮಲ್ಲಿ ಪರ್ಚೇಸ್ ಮಾಡಿದೆ ಫಾರ್ 80 ರೂಪೀಸ್. ಈ ಬುಕ್ ಸ್ಟೋರ್ಗೆ ಹೋಗ್ಬೇಕಂದ್ರೆ MG ರೋಡಲ್ಲಿದೆ ಇದು. ಯು ಕ್ಯಾನ್ ಸರ್ಚ್ ಇನ್ ಗೂಗಲ್. ಇದರಲ್ಲಿ ಸೆಕೆಂಡ್ ಹ್ಯಾಂಡಲ್ಗೆ ಬುಕ್ ಸಿಗುತ್ತೆ, ಬಟ್ ಇವನ್ ಪರ್ಚೇಸ್ ಮಾಡಿ ಅದನ್ನು ರೀಸೇಲ್ ಕೂಡ ಮಾಡ್ಬೋದು. ಜಸ್ಟ್ ಅದು ಆಫ್ ರೇಟ್ಗೆ ತಗೋತಾರೆ. ನೆಕ್ಸ್ಟ್ ಬುಕ್ ಸೆಟ್ಟು ನಾನು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದು. ಇನ್ಫೋಬೆಲ್ಸ್, ಅಕ್ಬರ್ ಬೀರ್ಬಲ್. ಇವನ್ ಇದು ಯೂಟ್ಯೂಬಲ್ಲೂ ಇದೆ, ಎವರ್ ಗ್ರೀನ್ ಸ್ಟೋರೀಸ್ ಇನ್ಫೋಬೆಲ್ ಅಂತ ಹಾಕಿದ್ರೆ ಮಾರಲ್ ಸ್ಟೋರೀಸ್ ಬರುತ್ತೆ. ಸೊ ಮಾರಲ್ ಸ್ಟೋರೀಸ್ ಯಾವಾಗಲೂ ಕೆಲವೊಂದು ಮಾರಲ್ ಸ್ಟೋರಿ ತುಂಬಾ ಯೂಸ್ಫುಲ್ ಆಗುತ್ತೆ ನಮಗೆ. ಕಿಡ್ಸ್ಗೆ ಮಾರಲ್ ಆಗಿರಬೇಕು. ಸೊ ಅವರು ಒಳ್ಳೆ ನೀತಿ ಕತೆಗಳನ್ನ ಕೇಳಿ ಬೆಳೀಲಿ, ಏನು ತಪ್ಪು ಮಾಡಿದಾಗಲೂ ನಮಗೆ ಈ ಸ್ಟೋರಿ ಮುಖಾಂತರ ಹೇಳಿದಾಗ ತುಂಬಾ ಈಸಿಯಾಗಿ ಬೇಗ ಅರ್ಥ ಮಾಡಿಸ್ಬೋದು ಕಿಡ್ಸ್ಗೆ. ಆ್ಯಂಡ್ ಇವನ್ ಅಕ್ಬರ್ ಬೀರ್ಬಲ್ ಆ ಥರ ಸ್ಟೋರೀಸ್ ಎಲ್ಲ ಹೇಳೋದು ತುಂಬಾ ಯೂಸ್ಫುಲ್, ಮಕ್ಕಳು ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ಇದು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಕ್ಬರ್ ಬೀರ್ಬಲ್ ಈ ಬುಕ್ಕಲ್ಲಿರೋ ಕತೆಗಳು. ಸೊ ನೆಕ್ಸ್ಟ್ ಇದ್ರ ಅನಿಮಲ್ಸ್ ಇದು ಓಕೆ ಇದೆ, ಚೆನ್ನಾಗಿದೆ ಇದು. ಸೊ ಯಾಕೆಂದರೆ ಇಲ್ಲಿರೋ ಫ್ರಾಕ್ಸ್ ಜನರಲಿ ಕ್ರಿಶ್ಗೆ ಇಷ್ಟ ಆಗಿದ್ದು ಅನಿಮಲ್ಸ್ ರಿಲೇಟೆಡ್ ಮಾರಲ್ ಸ್ಟೋರಿ. ಸೊ ಪ್ರತಿಯೊಂದು ಕತೆ ಆದಮೇಲೂ ಅವನಿಗೆ ಒಂದು ಮಾರಲ್ ಇರುತ್ತೆ. ಸೊ ಕತೆಗಳ ಮುಖಾಂತರ ಹೇಳ್ಕೊಟ್ಟಾದ್ಮೇಲೆ ಏನಪ್ಪ ಈ ಕತೆಯಲ್ಲಿ ನಿಂಗೆ ಕಲಿತೆ ಅಂತಲೂ ಕೂಡ ನಾವೇ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಪಿಕ್ಚರ್ ಜಾಸ್ತಿ ಇದೆ. ಇನಿಷಿಯಲ್ ಅವ್ರು ಇನ್ನೂ ಚಿಕ್ಕವರಾಗಿದ್ದಾಗ ನಾವೇ ಅವ್ರಿಗೆ
ಪಿಕ್ಚರ್ ತೋರಿಸಿ ನಾವೇ ಹೇಳ್ಕೊಡ್ಬೇಕು. ವರ್ಡ್ಸ್ ಅವ್ರಿಗೆ ಅಷ್ಟೊಂದು ಇದೆಲ್ಲ ಓದಲ್ಲ, ಜಸ್ಟ್ ಲಾಸ್ಟ್ ಹೇಳ್ಕೊಟ್ಬಿಟ್ಟು ಇವನ್ ಕತೆಗಳು ಗೊತ್ತಿದ್ರೆ ನಾವೇ ಅವ್ರಿಗೆ ಹೇಳ್ಕೊಡ್ತಾ ಬಂದರೆ ತುಂಬಾ ಈಸಿಯಾಗಿ ಚೆನ್ನಾಗಿ ಕಲ್ತ್ಕೋತಾರೆ. ಇದು ತುಂಬ ಇಷ್ಟಪಡ್ತೇನೆ ಕ್ರಿಶು. ಸೊ ಕಾಗೆ ಹೇಗೆ ಸೌಂಡ್ ಮಾಡುತ್ತೆ, ಕಾಕ ಅನ್ನತ್ತೆ. ಆ್ಯಂಡ್ ವಾಟ್ ಈಸ್ ದಿಸ್ ಅಂದರೆ ಸೊ ಮಂಕಿ, ವಾಟ್ ವೇರೀಸ್ ಎಲಿಫೆಂಟ್ ಅಂದರೆ ದೇ ಕ್ಯಾನ್ ಪಾಯಿಂಟ್ ಇಟ್ ಔಟ್. ಯಾಕೆ ತುಂಬಾ ಅನಿಮಲ್ಸ್ ಇಷ್ಟ ಆಗುತ್ತೆ ಅದು ಅವ್ರಿಗೆ ಈ ಥರ ಮಾರಲ್ ಸ್ಟೋರೀಸ್ ಅನಿಮಲ್ ಬುಕ್ ತುಂಬಾ ಯೂಸ್ ಆಗುತ್ತೆ. ಸೊ ಇದು ಮಾರಲ್ ಸ್ಟೋರೀಸ್, ಇದೂ ತುಂಬಾ ಚೆನ್ನಾಗಿದೆ. ಸೊ ಪ್ರತಿಯೊಂದು ಸ್ಟೋರೀಸ್ ವಿತ್ ಪಿಕ್ಚರ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ದೇ ವಿಲ್ ಗಿವ್ ಎ ಮಾರಲ್ ಅಟ್ ದ ಎಂಡ್ ಆಫ್ ದ ಸ್ಟೋರಿ. ಆ್ಯಂಡ್ ಇದನ್ನು ಸ್ಕ್ಯಾನ್ ಮಾಡಿ ಯೂಟ್ಯೂಬಲ್ಲಿ ಕೂಡ ಈ ವಿಡಿಯೋಗಳನ್ನ ತಗೋಬೋದು. ಸೊ ಇದು ಇನ್ಫೋಬೆಲ್ ಕಲೆಕ್ಷನ್ ಎವರ್ಗ್ರೀನ್ ಸ್ಟೋರೀಸ್, ಇವನ್ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟು ಕಲೆಕ್ಷನ್, ಇದು ಬೋರ್ಡ್ ಬುಕ್ ತೊಗೊಂಡಿದೆ, ಬೇಬಿ ಆ್ಯನಿಮಲ್ ಸ್ಟೋರಿ ಬುಕ್ ಅಂತ. ಇದು ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇದು ಸೆಟ್ಟಲ್ಲಿ ಸಿಗುತ್ತೆ ಆನ್ಲೈನಲ್ಲಿ. ಸೊ ಇದು ಕೂಡ ಓಕೆ ಬಟ್ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಬಟ್ ಬೋರ್ಡ್ ಬುಕ್ ಇದೆ, ಸೊ ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಮಾರಲ್ ಆಫ್ ದ ಸ್ಟೋರೀಸ್ ಏನಿಲ್ಲ, ಜಸ್ಟ್ ಡೇ ಔಟ್, ಒನ್ ಡೇ ಡಾಗ್ ಎಲ್ಲೆಲ್ಲೋಯ್ತು, ಏನೇನು ಮಾಡ್ತು ವಿತ್ ಪಿಕ್ಚರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇವನ್ ಇದು ಬೇಬಿ ಎಲಿಫೆಂಟ್ ಅನ್ನೋ ಪಿಕ್ನಿಕ್. ಬೇಬಿ ಅವ್ರ ಅಪ್ಪ ಅಮ್ಮಂಗೆ ಹೇಗೆ ಪಿಕ್ನಿಕ್ನ ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡ್ತು, ಅವ್ರ ಅಪ್ಪ ಅಮ್ಮ ಹೇಗೆ ಇಷ್ಟಪಟ್ಟರು ಅನ್ನೋದು, ಏನೇನು ತಯಾರಿ ಮಾಡ್ಕೋತು ಪಿಕ್ನಿಕ್ಗೆ ಅಂತ ಇಲ್ಲಿ ತೋರಿಸಿದ್ದಾರೆ. ಸೊ ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಬಟ್ ಅಷ್ಟೊಂದು ಇನ್ಫಾರ್ಮೇಟಿವ್ ಏನಿಲ್ಲ. ಪಿಕ್ಚರ್ ಮುಖಾಂತರ ತೋರಿಸ್ಕೊಡ್ಬೋದು ಅಷ್ಟೆ. ಆ್ಯಂಡ್ ಇವನ್ ನಾಟಿ ಕ್ಯಾಟ್ ಹೇಗೆ ನಾಟಿ ಆಗಿತ್ತು, ಅವರಮ್ಮ ಇಲ್ಲದೆ ಇದ್ದಾಗ ಅದು ಮರ ಹತ್ತಿ ಏನು ಮಾಡ್ತು, ಆಮೇಲೆ ಅವರಮ್ಮ ಬಂದು ಹೇಗೆ ಸೇವ್ ಮಾಡಿದ್ರು, ಅದಾದಮೇಲಿಂದ ಕ್ಯಾಟು ತಮ್ಮಮ್ಮ ಹೇಳಿದ ಮಾತನ್ನ ಹೇಗೆ ಕೇಳುತ್ತೆ, ಅದು ಇದ್ರ ಸ್ಟೋರಿ. ಇದು ಬೇಬಿ ಇಪ್ಪು. ಸೊ ಇದು ಸ್ಮಾಲ್ ಬೇಬಿಗೆ ಅಮ್ಮ ಏನೇನು ಕಳಿಸ್ತಾರೆ, ಹೇಗೆ ಊಟ ಮಾಡಬೇಕು, ಹೇಗೆ ನಡಿಬೇಕು, ಹೇಗೆ ಸ್ವಿಮ್ ಮಾಡಬೇಕು ಅಂತ ಈ ಬುಕ್ಕಲ್ಲಿದೆ. ಸೊ ಇದು ಒಂದು 4 ಸೆಟ್ ಬುಕ್ಕು. ಇದು ಆನ್ಲೈನಲ್ಲಿ ಲಿಂಕ್ನ ನಾನು ಹಾಕಿರ್ತೀನಿ, ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ ಇದನ್ನು. ಸೊ ದಿಸ್ ಬುಕ್ ಇಂಟೆಲಿಜೆನ್ಸ್ ಬುಕ್. ಸೊ ಇದನ್ನು ಬೇಸಿಕಲಿ ನಾನು ಯಾಕೆ ತೊಗೊಂಡೆ ಅಂದರೆ ತುಂಬಾ ಸ್ಕ್ರೀನ್ ಟೈಮ್ ಇದ್ದಾಗ ಅಟ್ಲೀಸ್ಟ್ ಸ್ಕ್ರೀನ್ ಟೈಮ್ ಕಮ್ಮಿ ಆಗಬೇಕು ಅಂತ ಈ ಥರ ನಾನು ತೊಗೊಂಡೆ. ಸೊ ಇದು ಇಲ್ಲಿ ಈ ಬುಕ್ಕು ಆನ್ಲೈನಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಇಲ್ಲಿ ಶೆಲ್ ಹಾಕಬೇಕು. ಸೊ ಶೆಲ್ಲು ಬುಕ್ ಜೊತೆ ಇನ್ಕ್ಲೂಡ್ ಆಗಿರಲ್ಲ, ಬೇರೆ ಸಪ್ರೇಟ್ ನಾವು ಬೈ ಮಾಡಬೇಕು. ಸೊ ಇದು ವಿತ್ 1 ಪೆನ್ ಬರುತ್ತೆ. ಸೊ ಅವನಿನ್ನೂ ಚಿಕ್ಕವನು ಅಂತ ನಾನು ಆ ಪೆನ್ನನ್ನು ಎತ್ತಿಟ್ಟಿದ್ದೀನಿ. ಇಲ್ಲೆಲ್ಲ ಡ್ರಾ ಮಾಡಿ ಆಟ ಆಡ್ಬೋದು. ಸೊ ಆಸ್ ಆಫ್ ನಾವು ಇದನ್ನು ನಾನು ಪ್ರೆಸ್ ಮಾಡಿ ಆನ್ ಮಾಡಿದಾಗ ABCD ಅಂತ ಹೇಳುತ್ತೆ. ಇವನ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಯಾಕೆಂದರೆ ಮ್ಯೂಸಿಕಲ್ ಬುಕ್ ಯಾವುದೇ ಇದ್ರೂ ಮಕ್ಕಳಿಗೆ ಇದೇನಿದು ಸೌಂಡ್ ಬರುತ್ತೆ ಅಂತ ಯೂಸ್ ಮಾಡ್ತಾರೆ. ಇದನ್ನು ಯಾವ್ದಾದ್ರು ಮಕ್ಕಳಿಗೆ ಸ್ಕ್ರೀನ್ ಟೈಮ್ ರೆಡ್ಯೂಸ್ ಮಾಡಬೇಕು, ಇಲ್ಲರೆ ಮೊಬೈಲ್ ಕೊಡೋ ಬದಲು TV ತೋರಿಸೋ ಬದಲು ಈ ಥರ ಬುಕ್ ಕೊಟ್ಟರೆ ಅಟ್ಲೀಸ್ಟ್ ½ an hour to 1 hour ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೋತಾರೆ. ಸೊ ರೀಡ್ ಅಂತ ಒತ್ತಾಗ ಅದ್ರ ಪಾಡಿಗೆ ಅದು ಕಂಪ್ಲೀಟ್ ಬುಕ್ನ ಓದ್ಕೊಂಡೋಗುತ್ತೆ. ಸೊ ಎವ್ರಿ ಪೇಜಸ್ಸಲ್ಲೂ ಈ ಥರ ಆ್ಯಂಡ್ ಐಕನ್ ಇರುತ್ತೆ. ಆ ಆ್ಯಂಡ್ ಐಕನ್ ಹಾಕಿದ್ರೆ ಆ ಪರ್ಟಿಕ್ಯುಲರ್ ಪೇಜ್ ಆಕ್ಟಿವೇಟ್ ಆಗುತ್ತೆ. ಸೊ ಬೇರೆ ಯಾವ್ದಾದ್ರು ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಮ್ಗೆ ಕಂಪ್ಲೀಟ್ ಪೇಜ್ ರೀಡ್ ಮಾಡಬೇಕು ಅಂದರೆ ರೀಡ್ ಅನ್ನೋ ಪೇಜ್ನ ಕ್ಲಿಕ್ ಮಾಡ್ಬೋದು. ಸೊ ಇದು ಆಲ್ರೆಡಿ ಒಂದು ಸ್ವಲ್ಪ ಪೇಜ್ ಅರ್ಧ ಹಾಕಿದ್ದಾನೆ. ಕ್ವಾಲಿಟಿ ವೈಸ್ ಯಾವ ಮಕ್ಕಳು ತುಂಬ ನೀಟಾಗಿ ಪೇಜಸ್ನ ಟರ್ನ್ ಮಾಡ್ತಾರೆ ಅವ್ರಿಗೆ ಇದು ರೆಕಮೆಂಡೆಡು. ಇಲ್ಲ ಮಗು ತುಂಬಾ ಹರಿದಾಗುತ್ತೆ ಪೇಜಸ್ನ ಅಂದರೆ ಇದು ನಾನು ರೆಕಮೆಂಡ್ ಮಾಡಲ್ಲ, ಯಾಕೆಂದರೆ ತುಂಬ ಬೇಗ ಹರಿದೋಗುತ್ತೆ. ಇದು ಹೊಲ್ದಿದ್ದಾರೆ ಅನಿಸುತ್ತೆ, ಸೊ ಬೇಗ ಟೇರ್ ಆಯಿತು, ಅಷ್ಟು ಬರಲಿಲ್ಲ ಬಾಳಿಕೆ. ಬಟ್ ತುಂಬಾ ಯೂಸ್ಫುಲ್. ಯಾವ್ದಾದ್ರು ಮಕ್ಕಳು ತುಂಬ ಕೇರ್ಫುಲ್ಲಾಗಿ ಪೇಜಸ್ನ ಟರ್ನ್ ಮಾಡ್ತಾರೆ ಅಂದರೆ ಈ ಬುಕ್ಕನ್ನು ಸ್ಕ್ರೀನ್ ಟೈಮ್ ಬದಲು ಯೂಸ್ ಮಾಡ್ಬೋದು. ಆ್ಯಂಡ್ ಇವನ್ ಇಲ್ಲಿ 1 2 3 ಇದೆ. ಫ್ರೂಟ್ ನೇಮು ಇದು ಕ್ರಿಶ್ ತುಂಬ ಎಂಜಾಯ್ ಮಾಡ್ತಾನೆ, ಯಾಕೆಂದರೆ ಇಲ್ಲಿ ಅಜ್ಜಿ ಯಾರು, ತಾತ ಯಾರಪ್ಪ, ಗ್ರ್ಯಾಂಡ್ ಫಾದರ್ ಯಾರು, ಗ್ರ್ಯಾಂಡ್ ಮದರ್ ಯಾರು, ಮದರ್ ಯಾರು ಅಂದರೆ ಅವರೇ ಕಿಡ್ಸ್ ಕೂಡ ಪಾಯಿಂಟ್ಔಟ್ ಮಾಡಿ ತೋರಿಸ್ಬೋದು. ಆ್ಯಂಡ್ ಇವನ್ ಅವರೇ ಹೇಳ್ತಾನೂ ಕೂಡ, ಅಜ್ಜಿ, ತಾತ, ಅಪ್ಪ, ಅಮ್ಮ ಅಂತ ಕೂಡ ಹೇಳ್ತಾರೆ. ಈ ಕಡೆ ಪ್ರೊಫೆಷನಲ್ ರೈಟ್ ಆಕ್ಯುಪೇಷನ್ ಇದೆ. ಆ್ಯಂಡ್ ಇವನ್ ಪೆನ್ಸಿಲ್ ಕೊಟ್ಟಾಗ ಇದು ಯಾವುದಕ್ಕೆ ಬಿಲಾಂಗ್ ಆಗಿರುತ್ತೆ, ಡಾಕ್ಟರ್ ಅಂತ ಮಕ್ಳುಗಳು ಟಿಕ್ ಮಾಡ್ಬೋದು.
ಸೊ ಇದು ಮ್ಯೂಸಿಕ್ಕು. ಐ ಶೋ ಒನ್. ಈ ಥರ ಪ್ಲೇ ಆಗುತ್ತೆ. ಇವನ್ ಇಲ್ಲಿ ಮಾನ್ಸೂನ್ ಯಾವ್ದಾದ್ರು ಸಾಂಗ್ ಬೇಕು ಅಂದರೆ ಈ ಪರ್ಟಿಕ್ಯುಲರ್ ಪೇಜ್ ಬೇಕಂದರೆ ಆಗ್ಬೋದು. ಸೊ ಇಲ್ಲಿ ಕೂಡ ಈ ವೀಲ್ಸ್ ಆನ್ ದ ಬಸ್, ಓಲ್ಡ್ ಮೆಕ್ಡೊನಾಲ್ಡ್ಸ್, ಮಕ್ಳಿಗೆ ತುಂಬ ಇಷ್ಟ ಆಗೋಂಥ ಸಾಂಗ್ ಹಾಕಿದ್ದಾರೆ. ಲಂಡನ್ ಬ್ರಿಡ್ಜ್, ಜಿಂಗಲ್ ಬೆಲ್. ಸೊ ಇದೆಲ್ಲ ಮ್ಯೂಸಿಕ್ ವೈಸ್ ಈ ಪೇಜ್ ತುಂಬಾ ಚೆನ್ನಾಗಿದೆ. ಇದನ್ನು ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಗುಡ್ ಬುಕ್. ಯಾರು ಲೈಕ್ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಬೇಕು ಅಂದರೆ ಯೂಸ್ ಮಾಡ್ಬೋದು. ಬಟ್ ಕ್ವಾಲಿಟಿ ವೈಸ್ ನಾನು ಹೇಳ್ದಂಗೆ ಅಷ್ಟು ಚೆನ್ನಾಗಿಲ್ಲ, ಬೇಗನೆ ಪೇಜಸ್ ಹರಿದೋಯ್ತು. ಈ ಬುಕ್ ವೇರ್ ಇಸ್ ಮೈ ಬೆಲ್ಲಿ ಬಟನ್ ಆಲ್ರೆಡಿ ತುಂಬ ಪೇಜಸ್ ಹರಿದೋಗಿದೆ. ಯಾಕೆಂದರೆ ಇದು ಇನಿಷಿಯಲ್ ಟೈಮಲ್ಲಿ ನಾನು ಕ್ರಿಶ್ಗೆ ಕೊಟ್ಟಿದ್ದ ಬುಕ್ಕು. ಆಗ ಒಂದು ತುಂಬ ಪೇಜ್ ಹರಿದಾಕಿದ್ದ. ಈವನ್ ಬೋರ್ಡ್ ಬುಕ್ ಆದರೂ ಅಷ್ಟೇ ತುಂಬಾ ಪೇಜಸ್ ಎಲ್ಲ ಹರಿದಾಕಿ ಇದು ಮಾಡಿಬಿಡ್ತಿದ್ದ. ಆ್ಯಂಡ್ ಇವನ್ ಇದನ್ನು ಪಿ ಕೆ ಬೂ ಬುಕ್ ಇದು. ಸೊ ಪಿ ಕೆ ಬೂ ಬುಕ್ಕಲ್ಲಿ ಜನರಲಿ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ ತೆಗಿಬೇಕು ಅನ್ನೋ ಜೋಶಲ್ಲಿ ಫುಲ್ ಹಿಂಗೆ ಎಳ್ದ್ಬಿಟ್ಟು ಅದನ್ನು ಹರಿದಾಕ್ತಾರೆ. ಸೊ ಕೆಲವು ಪೇಜ್ ಮಾತ್ರ ಉಳಿದಿತ್ತು. ಬಟ್ ಈ ಬುಕ್ಕಿಂದ ನಾನು ಲಿಂಕ್ ಹಾಕಿರ್ತೀನಿ. ಇನಿಷಿಯಲಿ ಪಿ ಕೆ ಬೂ ಬುಕ್ಗಳಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು. ವಾಟ್ ಈಸ್ ದಿಸ್ ಅಂದಾಗ ಅವ್ರ ಕುತೂಹಲ ಇರುತ್ತೆ ಇದ್ರ ಒಳಗಡೆ ಏನಿದೆ ಅಂತ ನೋಡೋಕ್ಕೆ. ಸೊ ಅವ್ರು ಹಿಂಗೆ ಎತ್ತಿ ಪಿ ಕೆ ಬೂ ಅಂತ ನಾವು ಹೇಳ್ಕೊಡ್ಬೋದು. ಸೊ ವೇರ್ ಆರ್ ಬೇಬೀಸ್ ಹ್ಯಾಂಡ್ಸ್ ಅಂದರೆ ಜನರಲಿ ಕಿಡ್ಸ್ ಇಯರ್ ಅಂಡರ್ ದ ಬಬಲ್ಸ್ ಅಂತ. ಇದು ಚೆನ್ನಾಗಿದೆ, ರಿವ್ಯೂಸ್ ಕೂಡ ಚೆನ್ನಾಗಿದೆ. ನಾನು ಈ ಬುಕ್ ಲಿಂಕ್ ನಾನು ಅಮೆಝಾನಲ್ಲಿ ಹಾಕಿರ್ತೀನಿ. ಸ್ಟಾರ್ಟಿಂಗ್ ಎಲ್ಲ ಪೇಜಸ್ಸು ಕ್ರಿಶ್ ಆಲ್ರೆಡಿ ಹಾಕಿದ್ದಾನೆ. ಸೊ ಕೆಲವೊಂದು ಪೇಜಸ್ ಮಾತ್ರ ಉಳ್ಕೊಂಡಿದೆ. ನೆಕ್ಸ್ಟ್ ಬುಕ್ ಕಲೆಕ್ಷನ್ ಜಿರಾಫೆ ಕಾನ್ ಡ್ಯಾನ್ಸ್ ಅಂತ. ಸೊ ಇದು ತುಂಬ ನಂಬರ್ 1 ಇಂಟರ್ನ್ಯಾಷನಲ್ ನಂಬರ್ 1 ಬೆಸ್ಟ್ ಸೆಲ್ಲರ್. ಈ ಬುಕ್ಕನ್ನು ನಾನು ಪರ್ಚೇಸ್ ಮಾಡಬೇಕಾದ್ರೆ ಕೆಲವೊಂದು ವಿಡಿಯೋ ನೋಡಿದ್ದೆ ಆ್ಯಂಡ್ ಇವನ್ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ. ಮೇನ್ಲಿ ಬುಕ್ ಏನಂದರೆ ನಾವು ಹೇಗಿದ್ದೀವೋ ಆಗ ಸೆಲ್ಫ್ ಅಕ್ಸೆಪ್ಟೆನ್ಸ್ ಮಾಡಬೇಕು ಅಂತ ಶೋ ಮಾಡುತ್ತೆ. ಸೊ ಒಂದು ಜಂಗಲ್ ಡ್ಯಾನ್ಸ್ ಇರುತ್ತೆ, ಅದರಲ್ಲಿ ಎಲ್ಲ ಅನಿಮಲ್ಸು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಬಟ್ ಜಿರಾಫೆಗೆ ಆಗ್ತಿರಲ್ಲ ಬಿಕಾಸ್ ಆಫ್ ಇಸ್ ಲಾಂಗ್ ನೆಕ್. ಬಟ್ ಸ್ಟಿಲ್ ಒನ್ ಡೇ ಅದು ತುಂಬ ಸ್ಯಾಡ್ ಆಗಿದ್ದಾಗ ಅದಕ್ಕೆ ಮೂನ್ ಬಂದು ಸೊ ಯು ಕ್ಯಾನ್ ಡೂ ಇಟ್ ಅಂತ ಹೇಳಿದಾಗ ಅದು ತನ್ನನ್ನು ತಾನು ಹೇಗಿದ್ದೀನೋ ಆಗ ಅಕ್ಸೆಪ್ಟ್ ಮಾಡಿಕೊಂಡು ಇಟ್ ವಾಸ್ ಡ್ಯಾನ್ಸಿಂಗ್. ಸೊ ಈ ಥರ ಸೆಲ್ಫ್ ಅಕ್ಸೆಪ್ಟೆನ್ಸ್ ಬುಕ್ ಇದು ಚೆನ್ನಾಗಿದೆ. ಯಾಕೆಂದರೆ ಅನಿಮಲ್ಸು ಪಿಕ್ಚರ್ಸ್ ಎಲ್ಲ ಮುಖಾಂತರ ನಾವು ತೋರಿಸ್ಬೋದು ಯಾವ್ಯಾವ ಅನಿಮಲ್ ಅಂತ. ಆಮೇಲೆ ಸೆಲ್ಫ್ ಅಕ್ಸೆಪ್ಟೆನ್ಸ್ ಮಾಡ್ಕೋಬೇಕು, ಲೈಕ್ ಯಾರಿಗೂ ನಾವು ಟೀಸ್ ಮಾಡಬಾರ್ದು ಅನ್ನೋದನ್ನು ಇದು ಶೋ ಮಾಡುತ್ತೆ. ಮಕ್ಕಳುಗಳಿಗೆ ಇದನ್ನು ಆಲ್ರೆಡಿ ಬೆಳೆಸ್ಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ನಾವು ಬೆಳೀತಾ ಬೆಳೀತಾ ತುಂಬ ಜನ ಸೊಸೈಟಿಲಿ ನಮ್ಮ ಬಗ್ಗೆ ಕುಳ್ಳುಕ್ಕಿದ್ದೀವಿ, ಕಲರ್ ಇಲ್ಲ, ಆ ಥರ ಎಲ್ಲ ತುಂಬ ಜನ ಮಾತಾಡ್ತಾರೆ. ಬಟ್ ಅದು ಸಮಥಿಂಗ್ ನಮ್ಮ ಕಂಟ್ರೋಲ್ನಲ್ಲಿ ಇರೋಲ್ಲ. ಯಾಕೆಂದರೆ ಅವೆಲ್ಲ ಜೆನೆಟಿಕ್ಸ್ ಮ್ಯಾಟರ್ ಆಗುತ್ತೆ. ಸೊ ಈಗಲೇ ನಾವು ಮಕ್ಕಳಿಗೆ ನಾವು ಬಿ ಹ್ಯಾಪಿ ವಿತ್ ವಾಟ್ ಯು ಆರ್ ಅನ್ನೋ ಮಾರಲ್ನ ಕಳಿಸಿದ್ರೆ ಅವ್ರಿಗೆ ಬೆಳೀತಾ ಬೆಳೀತಾ ಯಾರೇನೇಂದ್ರೂ ಅದನ್ನು ಅಷ್ಟು ಮ್ಯಾಟರ್ ಆಗಲ್ಲ. ಸೊ ಯಾರೇನೇ ಆಡ್ಕೊಂಡ್ರು ಅವ್ರು ಸ್ಟ್ರಾಂಗ್ ಇರ್ತಾರೆ ಸೊಸೈಟಿಲಿ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಲೆಸನ್ ದಟ್ ವಿ ಹ್ಯಾವ್ ಟು ಟೀಚ್ ಆರ್ ಕಿಡ್ ಅಂತ ನನಗನ್ಸುತ್ತೆ. ಸೊ ನಾನು ಈ ಬುಕ್ನ ಪರ್ಚೇಸ್ ಮಾಡಿದ್ದೆ. ಸೊ ಇದು ಆನ್ಲೈನ್ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಅಮೆಝಾನಲ್ಲಿ ಚೆಕ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಅನ್ಕೋತೀನಿ. ನಿಮ್ಮ ಮನೆಯಲ್ಲಿ ಮಗು ಇದ್ದರೆ, ಇಲ್ಲ ಅಕ್ಕಪಕ್ಕದವ್ರ ಹತ್ರ, ಇಲ್ಲರೇ ಫ್ರೆಂಡ್ಸ್ ಮನೇಲಿ ಮಗು ಇದ್ದು ಅವ್ರಿಗೆ ಬುಕ್ಸ್ನ ಹುಡುಕ್ತಾ ಇದ್ದರೆ ಈ ವಿಡಿಯೋನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೇಲಿ ಮಗು ಇದ್ದು ನಿಮಗೆ ಯಾವ್ದಾದ್ರು ಬುಕ್ಕು ತುಂಬ ಇಷ್ಟ ಆಗಿದ್ದರೆ ಆ ಬುಕ್ ಹೆಸರು ವಿತ್ ಲಿಂಕ್ನ ನನಗೆ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಬುಕ್ಕು ಮೈ ಗುಡ್ ಹ್ಯಾಬಿಟ್ಸ್ ಅಂತ. ಇದು ಕೃಷ್ಣ ಒನ್ ಆಫ್ ದ ಬೆಸ್ಟ್ ಅಂದರೆ ಫೇವ್ರೆಟ್ ಬುಕ್ಕು. ಯಾಕೆಂದರೆ ಯಾವಾಗಲೂ ಎನಿ ಟೈಮ್ ಈ ಬುಕ್ನೇ ಸೆಲೆಕ್ಟ್ ಮಾಡ್ತಾನೆ, ಯಾವ ಬುಕ್ ಓದ್ತೀಯ ಅಂತ ನಾನು ಹಿಡಿದಾಗ. ಸೊ ಈ ಬುಕ್ಕಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ, ಲೈಕ್ ಜಾನ್, ಮಾರ್ಕ್, ಸಾರಾ ಅಂತ. ಸೊ ಜಾನ್ ಏನು ಮಾಡ್ತಾನೆ, ಬೆಳಗ್ಗೆ ಎದ್ದು ಅಂತ ಪಿಕ್ಚರ್ ಮುಖಾಂತರ ತೋರಿಸ್ತಾರೆ. ಇವನ್ ಇದನ್ನು ಕೂಡ ಪುಲ್ ಮಾಡಿ ಕೂಡ ಅವನು ತುಂಬಾ ಎಂಜಾಯ್ ಮಾಡ್ತಾನೆ ಈ ಬುಕ್ನ. ಸೊ ಎಂಜಾಯ್ ಮಾಡಿಕೊಂಡು ಪುಲ್ ಮೀ ಅಂತ ಹಿಂಗೆ ಎಳಿತಾ ಹೋಗ್ತಾನೆ. ಬಟ್ ನಾವೇ ದೊಡ್ಡವರೇ ಮಾಡಬೇಕು ಇದನ್ನು, ಚಿಕ್ಕ ಮಕ್ಕಳು ಕೊಟ್ಟರೆ ಬೇಗನೆ ಅರ್ಧಾಕ್ತಾರೆ.
ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಮಾರ್ಕ್ ಹೇಗೆ ತನ್ನ ಸರೌಂಡಿಂಗ್ನ ಕ್ಲೀನಾಗಿರ್ತಾನೆ ಅಂತ ಹೇಳ್ಬೋದು. ಸೊ ಈ ಥರ ಸ್ಟೋರಿ ಮುಖಾಂತರ ಕ್ಯಾರೆಕ್ಟರ್ ಮುಖಾಂತರ ನಾವು ಮಕ್ಳಿಗೆ ಹೇಳ್ಕೊಡೋದ್ರಿಂದ ತುಂಬಾ ಬೇಗ ಅರ್ಥ ಮಾಡ್ಕೋತಾರೆ. ಈವನ್ ನಾವು ಎಷ್ಟೇ ಹೇಳಿದ್ರು ಕಲಿತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಈ ಥರ ಸ್ಟೋರೀಸು ಬುಕ್ಸ್ ಮುಖಾಂತರ ಹೇಳೋದ್ರಿಂದ ತುಂಬ ಬೇಗ ಯೂಸ್ಫುಲ್ ಆಗುತ್ತೆ. ನನಗಂತೂ ಯೂಸ್ ಆಗಿದೆ. ನೀವು ಟ್ರೈ ಮಾಡಿ, ಖಂಡಿತ ಬೇಗ ಈಸಿಯಾಗಿ ಬೇಗ ಅರ್ಥ ಮಾಡ್ಕೋತಾರೆ ಮಕ್ಕಳು. ಸೊ ಇಲ್ಲಿ ಈ ಕ್ಯಾರೆಕ್ಟರಲ್ಲಿ ಹೆಲ್ದಿ ಫುಡ್ ತಿಂತೀಯೋ ಅನ್ಹೆಲ್ದಿ ಫುಡ್ ತಿಂತೀಯೋ, ಹೇಗೆ ಮಕ್ಕಳು ಆಟ ಆಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ ತೋರಿಸ್ತಾರೆ. ಇದು ಕೂಡ ಲೈಕ್ ಗುಡ್ ಹ್ಯಾಬಿಟ್ಸ್ ಯಾವ್ದಾದ್ರು ಸರಿ, ಚಾರ್ಟ್ ಮುಖಾಂತರ ಆಗಿರ್ಬೋದು, ಬುಕ್ ಮುಖಾಂತರ ಆಗಿರ್ಬೋದು, ಇಲ್ಲಾರ ಆನ್ಲೈನಲ್ಲಿ ಗುಡ್ ಹ್ಯಾಬಿಟ್ಸ್ ಚಾರ್ಟ್ ಸಿಗುತ್ತೆ. ಜಸ್ಟ್ ಅದೊಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಪ್ರಿಂಟೌಟ್ ಕೂಡ ಇಟ್ಕೊಂಡು ಅವ್ರು ಎಲ್ಲಿ ಮಲಗ್ತಾರೆ, ಅವ್ರೆಲ್ಲಿ ಜಾಸ್ತಿ ಆಟ ಆಡ್ತಾರೆ ಅಲ್ಲಿ ನೇತಾಕೊಂಡು ಡೈಲಿ ಅವ್ರಿಗೆ ವಾಟ್ ಆರ್ ದ ಗುಡ್ ಹ್ಯಾಬಿಟ್ಸ್ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಅದು ತುಂಬ ಯೂಸ್ ಆಗುತ್ತೆ ಈ ಇನ್ಫಾರ್ಮೇಷನ್. ಮೈ ಗುಡ್ ಹ್ಯಾಬಿಟ್ಸ್ ಈ ಬುಕ್ಕು ನಾನು ಇದನ್ನು ಬ್ಲೂಸಮ್ ಅಲ್ಲೇ ಪರ್ಚೇಸ್ ಮಾಡಿದ್ದು ಫಾರ್ 320 ರೂಪೀಸ್. ಜನರಲಿ ಇದೆಲ್ಲ ಲೈಕ್ ಬೋರ್ಡ್ ಬುಕ್ ಇರೋದ್ರಿಂದ ತುಂಬಾ ಕಾಸ್ಟ್ಲಿ ಇರುತ್ತೆ. ಯಾಕೆಂದರೆ ಮಗು ಅರ್ಧಾಕಲ್ಲ ಅನ್ನೋ ಇಂಟೆನ್ಷನಿಂದ ತೊಗೊಂಡಿರ್ತೀವಿ, ಬಟ್ ತುಂಬ ಲಾಂಗ್ ಟೈಮ್ ಬಾಳಿಕೆ ಬರುತ್ತೆ. ಸೊ ಈ ಥರ ಬುಕ್ ತೊಗೊಳಕ್ಕಾಗಲಿಲ್ಲ ಅಂದ್ರೂ ಆನ್ಲೈನಲ್ಲಿ ಗುಡ್ ಹ್ಯಾಬಿಟ್ಸ್ ಅಂತ ಹೊಡೆದು ಈವನ್ ಪ್ರಿಂಟೌಟ್ ಹೊಡ್ಕೊಂಡು ಅವರೆಲ್ಲ ಜಾಸ್ತಿ ಆಟ ಆಡ್ತಾರೆ ಅಲ್ಲಿ ಸ್ಟಿಕ್ ಮಾಡಿ ಅವ್ರಿಗೆ ಡೈಲಿ ಹೇಳ್ಕೊಡ್ತಾ ಬರೋದ್ರಿಂದ ಅವ್ರಿಗೂ ಕೆಲವೊಂದು ಹ್ಯಾಬಿಟ್ಟು ಒಳ್ಳೇದು ತುಂಬ ಬೇಗ ಕಲ್ತ್ಕೋತಾರೆ. ಸೊ ನೆಕ್ಸ್ಟ್ ಬುಕ್ ಕಲೆಕ್ಷನ್ ಬೇಬಿ ಟಚ್. ಇದು ತುಂಬಾ ಎಂಜಾಯ್ ಮಾಡ್ದ ಕ್ರಿಶ್, ಯಾಕೆಂದರೆ ಇಲ್ಲಿ ಟಚ್ ಆ್ಯಂಡ್ ಫೀಲ್ ಬುಕ್ ಆಗಿರೋದ್ರಿಂದ. ಸೊ ಕೆಲವೊಂದು ಪಿಕ್ಚರ್ ಇರೋದ್ರಿಂದ ವಾಟ್ ಇಸ್ ದಿಸ್, ಇದೇನು, ಸನ್ ಎಲ್ಲಿದ್ದಾನೆ, ಬರ್ಡ್ ಎಲ್ಲಿದೆ ಅಂತ ಹೇಳೋದ್ರಿಂದ ಅವನೇ ಅದನ್ನು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾನೆ. ತುಂಬಾ ಯೂಸ್ಫುಲ್ ಬುಕ್ ಇದು. ಆ್ಯಂಡ್ ಇವನ್ ದೊಡ್ಡದಾಗಿದೆ ಪಿಕ್ಚರು, ಬೇಬಿ ಎಲ್ಲಿದೆ ಅಂತ ತೋರಿಸಿದ್ರೆ ಇಲ್ಲಿ ಪಾಪ ಅಂತ ಹೇಳ್ಕೊಡ್ತಾರೆ. ಇವನ್ ಇಲ್ಲಿ ಟಚ್ ಮಾಡೋದ್ರಿಂದ ದೇ ಕ್ಯಾನ್ ಫೀಲ್ ಇಟ್ ಬಬಲ್. ಕೆಲವೊಂದು ಅವನ ಪೇಜಸ್ ಅರ್ಧಾಕಿದ್ದಾನೆ. ನನ್ನ ಪ್ರಕಾರ PK ಬುಕ್ಗಳು ಅಷ್ಟು ಕ್ರಿಶ್ಗೆ ಇದಾಗಲಿಲ್ಲ, ಕ್ವಾಲಿಟಿ ವೈಸ್ ಲಾಂಗ್ ಟರ್ಮ್ ಬರಲಿಲ್ಲ. ಯಾಕೆಂದರೆ PK ಅವನಿಗೆ ಈ ಥರ ಟರ್ನ್ ಮಾಡಬೇಕಾದ್ರೆ ತುಂಬ ರಫಾಗಿ ಬೇಗ ಮಾಡಬೇಕು ಅಂತ ಬೇಗ ಜೋಶಲ್ಲಿ ಮಾಡಿದಾಗ ಅದು ತುಂಬಾ ಬೇಗ ಅರ್ಧೋಯ್ತು ಬುಕ್ಗಳು. ಬಟ್ ಕೆಲವೊಂದು ಪೇಜಸ್ ಇದೆ ಇಲ್ಲಿ ರ್ಯಾಬಿಟ್ ಈ ಥರ ಟಚ್ ಮಾಡ್ಬೋದು. ಆ್ಯಂಡ್ ಇವನ್ ಕ್ಯಾಟಪಲ್ ದೇ ಕ್ಯಾನ್ ಟಚ್ ಆ್ಯಂಡ್ ಫೀಲ್ ದಿಸ್ ಬುಕ್. ಇಲ್ಲಿ PK ಒಂದು ಪೇಜ್ ಇತ್ತು, ಬಟ್ ಸ್ಟಿಲ್ ಅದನ್ನ ಟರ್ನ್ ಮಾಡಿ ಅದು ಅರ್ಧೋಗಿದೆ. ಆ್ಯಂಡ್ ಈ ಎಲ್ಲ ಬುಕ್ಕಲ್ಲೂ ಬೇಬಿ ಟಚ್ಚಲ್ಲೂ PK ಅಂತ ಒಂದು ಹೈಡ್ ಕಾರ್ಡ್ ಇತ್ತು. ಸೊ ಅದು ಆಲ್ರೆಡಿ ರಿಮೂವ್ ಆಗಿದೆ ಇದರಲ್ಲಿ. ಬಟ್ ಈ ಬುಕ್ ಲಿಂಕ್ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಆನ್ಲೈನಲ್ಲಿ ತೊಗೋಬೋದು. ಸೊ ಇದು ವಾಟ್ ಈಸ್ ದಿಸ್ ಹೆಲಿಕಾಪ್ಟರ್, ದೇ ಕ್ಯಾನ್ ಟಚ್ ಇಟ್, ಸ್ಪಾರ್ಕಿ ಹೆಲಿಕಾಪ್ಟರ್ ಅಂತ ಎಲ್ಲ ಇದೆ. ಸೊ ಈ ಬುಕ್ಕು ಚೆನ್ನಾಗಿದೆ, PK ಬುಕ್ಕು. ಇವನ್ ಈ ಮಿರರ್ ಇರೋದ್ರಿಂದ ಅವನು ಬಂದುಬಿಟ್ಟು ಇಲ್ಲಿ ನೋಡಿ ನಗ್ತಾರೆ ಮಕ್ಕಳು, ಮಿರರ್ ಅಲ್ಲಿ ತಮ್ಮ ಮುಖ ಅಂತ ನೋಡಿ. ಸೊ ಇಟ್ಸ್ ಎ ಗುಡ್ ಬುಕ್. ಈ ಬುಕ್ PK ಸೆಟ್ಟಲ್ಲಿ ಸೊ ಅನಿಮಲ್ಸ್ ಇದೆ, ಪ್ಲೇ ಬುಕ್ ಇದೆ, ವೆಹಿಕಲ್ಸ್ ಇದೆ. ನಾನು ರೆಕಮೆಂಡ್ ಮಾಡೋದು ಪ್ಲೇ ಬುಕ್, ಈ ಥರ ಲೇಡಿ ಬರ್ಡ್ದು ಈ ಬೇಬಿ ಟಚ್ ಬುಕ್ ಇದು. ಸೊ ಈ ಬ್ಲೂ ಕಲರ್ ಇದ್ರೆ ಪರ್ಚೇಸ್ ಮಾಡಿ, ಯಾಕೆಂದರೆ ನನಗಿದು ಸಿಕ್ಕಲಿಲ್ಲ ನಾನು ಪರ್ಚೇಸ್ ಮಾಡಬೇಕಾದ್ರೆ. ನನಗಿದು ಆನ್ಲೈನಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಫಾರ್ 500 ರೂಪೀಸ್ ಆಯ್ತಿದ್ದು ನನಗೆ. ಸೊ ಈ ಲಿಂಕ್ನ ನಾನು ಕಳಿಸಿರ್ತೀನಿ. ಇವನ್ ಇದು ರೆಕಮೆಂಡೆಡ್ ಏಜ್ 0+, ಲೈಕ್ ಚಿಕ್ಕೋನಿದ್ದಾಗ್ಲಿಂದನೂ ತೋರಿಸ್ಬೋದು. ಅವ್ರು ಜಸ್ಟ್ ಪಿಕ್ಚರ್ ನೋಡಿ ಅದು ಕಂಟೆಂಟ್ನ ತುಂಬಾ ಎಂಜಾಯ್ ಮಾಡಿರ್ತಾರೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಅನ್ಕೋತೀನಿ. ನಿಮ್ಮ ಮನೆಯಲ್ಲಿ ಮಗು ಇದ್ದರೆ, ಇಲ್ಲ ಅಕ್ಕಪಕ್ಕದವ್ರ ಹತ್ರ, ಇಲ್ಲರೇ ಫ್ರೆಂಡ್ಸ್ ಮನೇಲಿ ಮಗು ಇದ್ದು ಅವ್ರಿಗೆ ಬುಕ್ಸ್ನ ಹುಡುಕ್ತಾ ಇದ್ದರೆ ಈ ವಿಡಿಯೋನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೇಲಿ ಮಗು ಇದ್ದು ನಿಮಗೆ ಯಾವ್ದಾದ್ರು ಬುಕ್ಕು ತುಂಬ ಇಷ್ಟ ಆಗಿದ್ದರೆ ಆ ಬುಕ್ ಹೆಸರು ವಿತ್ ಲಿಂಕ್ನ ನನಗೆ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.